ನಮಸ್ತೆ ವೀಕ್ಷಕರೇ. ನಿನ್ನೆ ಒಂದು ಸಿನಿಮಾ ನೋಡಿದೆ ನಾನು. ಯಾವುದು ಆ ಸಿನಿಮಾ ಅಂತ ಹೇಳೋಕ್ಕೂ ಮುಂಚೆ, ಇವತ್ತಿನ ಫಾಸ್ಟ್ ಜನ್ರೇಷನ್ ಏನಿದೆಯೋ ತಂತ್ರಜ್ಞಾನ ಯುಗ, ಇಂಥ ಜನ್ರೇಷನಲ್ಲಿ ಒಂದು ಹಳ್ಳಿ ಸೊಗಡಿನ ಬಾಂಧವ್ಯಗಳನ್ನ ಸಂಬಂಧಗಳನ್ನ ಬೆಸೆತಕ್ಕಂಥ ಸಿನಿಮಾ ಅಂತ ಹೇಳ್ಬೋದು ಗುರು. ಯಾವ್ದು ಆ ಸಿನಿಮಾ ಅಂತ ನೀವು ತಲೆ ಕೆಡ್ಸ್ಕೊಳಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟು ಕೊಟ್ಬಿಡಿ ಅಂತ ಹೇಳ್ತಾ, ಗುರು, ಇಡ್ಲಿ ಕಡಾಯಿ ಅನ್ನೋ ಒಂದು ಸಿನಿಮಾ ಗುರು. ಧನುಷ್ ಅವರು ನಟಿಸಿ ಅವರೇ ಕೋ ಪ್ರೊಡ್ಯೂಸರ್ ಆಗಿದ್ರೆ, ಅವರೇ ಕತೆ ಬರೆದು ನಿರ್ದೇಶನ ಕೂಡ ಮಾಡಿದ್ರೆ ಈ ಸಿನಿಮಾನ. ಈ ಸಿನಿಮಾದಲ್ಲಿ ಧನುಷ್ ಜೊತೆಗೆ ನಿತ್ಯ ಮೆನನ್ ಇದ್ರೆ, ಸತ್ಯರಾಜ್ ಇದ್ರೆ, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರೆ. ಈ ಸಿನಿಮಾ ನಿನ್ನೆ ತಾನೇ ನೋಡಿದೆ ನಾನು. ಅಕ್ಟೋಬರ್ 1ನೇ ತಾರೀಕು ರಿಲೀಸ್ ಆಗಿದೆ ಸಿನಿಮಾ. ತುಂಬಾನೇ ಚೆನ್ನಾಗಿದೆ ಗುರು. ಏಕೆಂದ್ರೆ ಹಳ್ಳಿ ಸೊಗಡಿನ ಸಿನಿಮಾ ಇದು, ಅದು ಸಂಬಂಧಗಳನ್ನ ಬೆಸೆತಕ್ಕಂಥ ಸಿನಿಮಾ ಗುರು. ಈ ಸಿನಿಮಾದಲ್ಲಿ ಧನುಷ್ ಅವರ ತಂದೆ ತಾಯಿ ಮದುವೆ ಆಗ್ತಾರೆ. ಮದುವೆ ಆದಾಗ ಫಸ್ಟು ಒಂದು ಹೋಟೆಲ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಆ ಹೋಟೆಲು ಇವರೇ ಮಣ್ಣನ್ನು ತುಳಿದು ಮಣ್ಣಲ್ಲಿ ಕಟ್ತಾರೆ, ಹುಲ್ಲಿನ ಹೊದಿಕೆನ ಹೊಚ್ಚಿ ಒಂದು ಹೋಟೆಲ್ನ ರೆಡಿ ಮಾಡ್ತಾರೆ. ಆ ಹೋಟೆಲಲ್ಲಿ ಇಡ್ಲಿನ ರುಬ್ಬಿ ಕೈಯಿಂದ ಇಡ್ಲಿನ ತಯಾರು ಮಾಡ್ತಾರೆ. ಇಡ್ಲಿ ಹಿಟ್ಟನ್ನ ಕೈಯಿಂದ ರುಬ್ಬಿ ಇಡ್ಲಿನ ತಯಾರು ಮಾಡ್ತಾರೆ. ಈ ಥರ ಹೋಟೆಲ್ನ ಅವರು ರೆಡಿ ಮಾಡ್ತಾರೆ. ಆ ಹೋಟೆಲಲ್ಲಿ ಅವರು ಇಡ್ಲಿ ಮಾಡೋದಂದ್ರೆ ಫೇಮಸ್ಸು. ಹಳ್ಳಿ ಜನ ಎಲ್ಲ ಆ ಹೋಟೆಲಲ್ಲಿ ಇಡ್ಲಿ ತಿನ್ನೋದಂದ್ರೆ ತುಂಬ ಖುಷಿ. ಮಕ್ಕಳಿಗೆ ಅವ್ರ ದುಡ್ಡೇ ತಗೊಂಡೆ ಇಡ್ಲಿನ ಕೊಡ್ತಾ ಇರ್ತಾರೆ ಧನುಷ್ ಅವ್ರ ತಂದೆ. ಈ ಥರ ಇರಬೇಕಾದ್ರೆ ಧನುಷ್ ಅವರು ಹುಟ್ತಾರೆ. ಹುಟ್ಟಿದಾದ್ಮೇಲೆ ಅವ್ರ ಜೊತೆ ಸೇರಿ ಇಡ್ಲಿನ ಮಾಡ್ತಾರೆ. ಅವರು ಇಡ್ಲಿ ತಯಾರು ಮಾಡೋದನ್ನ ನೋಡ್ತಾ ನೋಡ್ತಾ ಚಿಕ್ಕ ಮಗು ಆಗಿರ್ತಕ್ಕಂಥ ಧನುಷ್ ಅವರು ಕೂಡ ಅಲ್ಪ ಸ್ವಲ್ಪ ಕಲ್ತ್ಕೊತಾರೆ. ಆದರೆ ಅವ್ರು ತುಂಬ ಓದಿರೋರಾಗಿರೋದ್ರಿಂದ ದೊಡ್ಡವರಾಗಿ ಓದಿದ್ಮೇಲೆ ಅವರು ಇಡ್ಲಿ ಮಾಡೋದನ್ನ ಒಪ್ಕೊಳಲ್ಲ. ಅದನ್ನ ದೊಡ್ಡ ದೊಡ್ಡ ಫ್ರಾಂಚೈಸಿ ಆಗಿ ಒಳ್ಳೊಳ್ಳೆ ಕಡೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಲಾಂಚ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅವ್ರ ಅಪ್ಪಗಿದು ಇಷ್ಟ ಆಗಲ್ಲ. ಆಗ ಅವರು ಬೇರೆ ಕಡೆ ಹೋಗ್ತಾರೆ. ಫಾರಿನ್ಗೆ ಹೋಗಿ ಒಂದು ಹೋಟೆಲ್ ಮಾಲೀಕರ ಹತ್ರ ಕೆಲಸ ಮಾಡ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಆಗ ಅವ್ರ ಮಾಲೀಕರ ಮಗಳನ್ನ ಲವಲ್ಲಿ ಬೀಳ್ತಾರೆ. ಆಗ ಅವ್ರ ಮಾಲೀಕರ ಮಗಳನ್ನ ಮದುವೆ ಮಾಡೋದಕ್ಕೆ ಅಂತ ಆ ಓನರು ಟ್ರೈ ಮಾಡ್ತಾನೆ. ಹಾಗೆ ಯಾಕೆ ಮದುವೆ ಮಾಡ್ತಾನೆ ಅಂದರೆ, ಧನುಷ್ ಅವರ ಕೈ ರುಚಿ ಮತ್ತು ಅವರ ಬಿಸ್ನೆಸ್ ಮೆಂಟಾಲಿಟಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಧನುಷ್ ಅವರಿಂದ ಸಾಕಷ್ಟು ಪ್ರಾಫಿಟ್ ಬರ್ತಾ ಇರುತ್ತೆ ಅವ್ರ ಹೋಟೆಲ್ಗೆ. ಹಾಗಾಗಿ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೂ ರೆಡಿ ಆಗ್ತಾರೆ. ಇನ್ನೇನು ಮದುವೆ ನಾಳೆ ಅಂತಂದರೆ, ಇವತ್ತು ಅವ್ರ ಅಪ್ಪಗೆ ಫೋನ್ ಮಾಡಿ ಮಾತಾಡ್ತಾರೆ ಧನುಷ್ ಮಾತಾಡಿದ್ಮೇಲೆ ಬೆಳಗ್ಗೆ ಒಂದು ಕಾಲ್ ಬರುತ್ತೆ, ಅವರಪ್ಪ 3 ಗಂಟೆ ರಾತ್ರಿಗೆ ತೀರ್ಕೊಂಡಿದ್ದಾರೆ ಅಂತ. ಸೊ ಅಲ್ಲಿಂದ ಧನುಷು ಮತ್ತೆ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದು ಅವರಪ್ಪನ ಶವ ಸಂಸ್ಕಾರ ಎಲ್ಲ ಮಾಡಿ ಮುಗಿಸಿ ನೀನು ಮಾಡಬೇಕು ಅನ್ನೋಷ್ಟರಲ್ಲಿ ಅವತ್ತು ನೈಟು ಅವರಮ್ಮ ಕೂಡ ತೀರ್ಕೊಂಡಾದ್ಮೇಲೆ ಅವ್ರನ್ನೂ ಶವ ಸಂಸ್ಕಾರ ಮಾಡ್ತಾರೆ. ಆದರೆ ಮದುವೆಗೆ ಹೋಗೋದಕ್ಕಾಗಲ್ಲ. ಅವ್ರು ಫುಲ್ ಟಾರ್ಚರ್ ಕೊಡ್ತಾರೆ. ಮದುವೆ VIP ತುಂಬ ಜನ ಬರ್ತಾ ಇದ್ದಾರೆ, ನೀನು ಬರಲೇಬೇಕು ಅಂತ. ಇಲ್ಲಿ ತಂದೆ ತಾಯಿ ಈ ಥರ ಆದಾಗ ಅವ್ರು ಹೋಗೋದಕ್ಕೆ ಇಷ್ಟಪಡಲ್ಲ. ಸೊ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹಳ್ಳಿಲಿ ಹುಡ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ, ವಾಪಸ್ ಹೋಗೋದ ಹಳ್ಳಿಲಿ ಇರೋದ ಅಂತ. ಆಗ ಅದೇ ಹೋಟೆಲ್ನ ರೀಓಪನ್ ಮಾಡಿ ಇಡ್ಲಿ ಮಾಡಿ ರೆಡಿ ಮಾಡ್ಕೊಡಕ್ಕೆ ಇಡ್ತಾರೆ ಜನಕ್ಕೆ. ಆದರೆ ಅವರಿಂದ ಅದು ಸಾಧ್ಯ ಆಗಲ್ಲ. ಯಾಕಂದರೆ ಅವರಪ್ಪ 2 ಅವರ್ 3 ಗಂಟೆಗೆದ್ದು 4ರಿಂದ 5 ಗಂಟೆ ತನಕ ಇಡ್ಲಿನ ರುಬ್ತಾರೆ. ಇಡ್ಲಿ ಹಿಟ್ಟನ್ನು ರುಬ್ಬಿ ಹದ ಮಾಡಿ ಇಡ್ಲಿನ ಮಾಡ್ತಾರೆ. ಆದರೆ ಧನುಷ್ ಅವ್ರ ಕೈಯಲ್ಲಿ 2 ನಿಮಿಷ ಕೂಡ ಮಾಡೋದಕ್ಕಾಗಲ್ಲ. ಸೊ ಆವಾಗ ಅವರು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅವರಿಂದ ಆಗದೆ ಇದ್ದಾಗ ನಿತ್ಯ ಮೆನನ್ ಅವರು ಕೂಡ ರುಬ್ತಾರೆ. ಅವ್ರ ಜೊತೆ ಬಂದರೆ ಪರ್ಸ್ನಲ್ PA ಅವ್ರು ಕೂಡ ರುಬ್ತಾರೆ. ಆಗಲ್ಲ. ಎಷ್ಟೆಷ್ಟೋ ಒಂದು 3-4 ದಿನ ಹೀಗೆ ಮಾಡ್ತಾರೆ. ಹೀಗೆ ಮಾಡಿದ್ರು ಆ ರುಚಿ ಜನಕ್ಕೆ ಇಡ್ಸಲ್ಲ. ಸೊ ಆಗ ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಾಗ ಅವರಪ್ಪ ಹೇಳಿರೋ ಮಾತುಗಳೆಲ್ಲ ನೆನಪಿಗೆ ಬರುತ್ತೆ ಗುರು. ಈ ಒಂದು ಸನ್ನಿವೇಶಗಳನ್ನ ನೋಡಿದ್ರೆ ನನಗೂ ಕೂಡ ಪರ್ಸ್ನಲ್ ಲೈಫಲ್ಲಿ ನನಗೂ ಕೂಡ ಈ ಥರ ಕೆಲವೊಂದು ಸಿಚುವೇಶನ್ಗಳು ನನಗೆ ಹಾರ್ಟ್ ಟಚ್ ಆಗಿದೆ ಈ ಫಿಲಿಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಿನಿಮಾನ ರಿವ್ಯೂ ಮಾಡಲೇಬೇಕು ಅಂತ ನಾನು ಅನ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅಲ್ಲೇನಾಗುತ್ತೆ, ಅವರಪ್ಪ ಹೇಳಿರೋ ಮಾತುಗಳನ್ನ ನೆನೆಸ್ಕೊಂಡು ಅವರು ಆರಾಮಾಗಿ ಪಂಚ ಶರ್ಟ್ ಹಾಕ್ಕೊಂಡು ವಿಭೂತಿ ಬಳ್ಕೊಂಡು ಬೆಳಗ್ಗೆ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ನೀಟಾಗಿ ಹೋಗ್ತಾರೆ. ಹೋಗಿ ಹಿಟ್ಟನ್ನು ಹದವಾಗಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2 ಅವರ್ ಗುರು. ಒಂದು ಸಾರಿ ಕೂಡ ನಾಸ್ಟಾಪ್ ಕೊಡದೆ ಚೆನ್ನಾಗಿ ರುಬ್ಬಿ ಯಾವ ಥರ ಅಂದರೆ, ಅಲ್ಲಿ ಪೂಜೆ ಮಾಡಿ, ಒಲೆಗೆ ಪೂಜೆ ಮಾಡಿ, ಇಡ್ಲಿ ರುಬ್ಬೋ ಒರಳಿಗೆ ಪೂಜೆ ಮಾಡಿ,
ಅವರಪ್ಪ ಯಾವ ಥರ ಶಾಸ್ತ್ರೋಕ್ತವಾಗಿ ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತಾರೆ. ಅದಾದಮೇಲೆ ಬೆಳಗ್ಗೆ ಇಡ್ಲಿ ಹಾಕ್ಕೊಡ್ತಾರೆ ಆ ಒಬ್ಬ ವೃದ್ಧನಿಗೆ. ಆ ತಾತ ತಿಂದು ಹೇಳ್ತಾನೆ, ನಿಮ್ಮಪ್ಪ ಮಾಡಿರೋ ಕೈ ರುಚಿ ಥರ ಇದೆ ಅಂತ. ಆವಾಗ ಖುಷಿ ಆಗುತ್ತೆ ಗುರು ಅವನಿಗೆ. ಅಲ್ಲಿಂದ ಅವನು ಹೋಟೆಲ್ ರನ್ ಆಗುತ್ತೆ ಅಂದರೆ ಭರ್ಜರಿ ರನ್ ಆಗುತ್ತೆ. ಆದರೆ ಅವರು ಹೋಟೆಲ್ ಮಾಲೀಕರಿದ್ರಲ್ಲ, ಅವರು ಮಗಳನ್ನ ಮದುವೆ ಆಗಿಲ್ಲ ಅಂತ ಅವ್ರ ಅಣ್ಣ ಬರ್ತಾನೆ. ಅವ್ರ ಅಣ್ಣನ ಜೊತೆ ಜಗಳ ಆಗುತ್ತೆ. ಆ ಹುಡುಗಿ ಅವ್ರ ಅಣ್ಣನ ಜೊತೆ ಹೊಡೆದಾಡ್ತಾರೆ. ಅವ್ರ ಅಣ್ಣನ ಹೊಡೆದಾಕ್ತಾನೆ, ಹಾಸ್ಪಿಟ್ಲಲ್ಲಿ ಮಲ್ಕೊತಾನೆ. ಅವರಪ್ಪ ತಂಗಿ ಎಲ್ಲ ಬರ್ತಾರೆ. ಹಿಂಗೆಲ್ಲ ಆಗಿರೋದು ನೋಡಿ ತುಂಬಾ ಕಾಂಟ್ರವರ್ಸಿಗಳಾಗುತ್ತೆ, ಹೊಡೆದಾಟಗಳಾಗುತ್ತೆ, ಜಗಳಗಳಾಗುತ್ತೆ. ಆಮೇಲೆ ಧನುಷ್ ಅವ್ರನ್ನ ಯಾರನ್ನೂ ಹೊಡೆಯೋದಕ್ಕೆ ಹೋಗಲ್ಲ, ಯಾಕಂದರೆ ಅವ್ರ ಅಪ್ಪ ಹೇಳಿರೋ ಮಾತು ಅವ್ನಿಗೆ ನೆನಪಿಗೆ ಬರುತ್ತೆ. ಕೋಪ ಹೊಡೆದಾಟಗಳಿಂದ ಏನೂ ಸಾಧಿಸೋದಕ್ಕಾಗಲ್ಲ ಅಂತ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಧನುಷ್ ಏಟ್ಗಳು ತಿಂತಾನೆ. ಶೂಟ್ ಮಾಡ್ತಾರೆ ಅವರು, ಏನೇನೋ ಆಗ್ತಾರೆ. ಆಗ ಹಳ್ಳಿ ಜನ ಎಲ್ಲ ಏನು ಪರವಾಗಿ ನಿಲ್ತಾರೆ. ಆಗ ಧನುಷ್ಗೆ ಅನಿಸುತ್ತೆ, ಸಂಬಂಧಗಳು ನನ್ನ ಹಳ್ಳಿಯವರು ನನ್ನವರು ಅಂತ ಇರೋದು ಈ ಹಳ್ಳಿನಲ್ಲಿ, ಆ ಫಾರಿನಲ್ಲ ಅಂತ. ಸೊ ಇಲ್ಲೇ ಬದುಕಬೇಕು ಅಂತ ತೀರ್ಮಾನ ಮಾಡ್ತಾನೆ. ಇಲ್ಲೇ ಬದುಕಬೇಕು ಅಂತ ತೀರ್ಮಾನ ಮಾಡಿದಾಗ ಎಲ್ಲ ರೀತಿ ಟಾರ್ಚರ್ಗಳು, ಹೊಡೆದಾಟಗಳು, ಸನ್ನಿವೇಶಗಳನ್ನ ತಪ್ಪಿಸ್ಕೊಂಡು ಸಿನಿಮಾ ಮುಂದೆ ಹೋಗುತ್ತೆ. ಸಿನಿಮಾದಲ್ಲಿ ನಾಯಕ ಕೂಡ ಮುಂದೆ ಹೋಗ್ತಾನೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅವರೇ ಹೋಟೆಲ್ಗೆ ಬೆಂಕಿ ಹಚ್ತಾನೆ. ಅವನು ಲವ್ ಮಾಡಿರ್ತಕ್ಕಂಥ ಹುಡುಗಿಯ ಅಣ್ಣ ನಿತ್ಯ ಮೆನನ್ನ ಮದುವೆ ಆಗ್ತಾನೆ. ಆ ಹುಡುಗಿನ ಮದುವೆ ಆಗಲ್ಲ. ಸೊ ಅವ್ನು ಬೆಂಕಿ ಹಚ್ತಾನೆ. ಲಾಸ್ಟ್ ಕ್ಲೈಮ್ಯಾಕ್ಸಾಗ ಬೆಂಕಿ ಹಚ್ಚಿ ಹೋಟೆಲ್ಗೆ ಬೆಂಕಿ ಹಚ್ಚಿದಾಗ ಇಲ್ಲಿ ಊರಲ್ಲಿ ಜಗಳ ಆಗುತ್ತೆ. ಸೊ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಬಂದು ಬೆಂಕಿನ ಆರಿಸೋದಕ್ಕೆ ಯಾರೋ ಒಬ್ಬರು ಹೇಳಿದಾಗ ಎಲ್ಲರೂ ಊರು ಜನ ಸೇರಿ ಆರಿಸ್ತಾರೆ ಆ ಬೆಂಕಿನ. ಮತ್ತೆ ಹೊಸದಾಗಿ ನಿತ್ಯ ಮೆನನ್ ಮತ್ತೆ ಧನುಷ್ ಇವರಿಬ್ಬರು ಗಂಡ ಹೆಂಡತಿ, ಇವರಪ್ಪ ಅಮ್ಮ ಹೇಗೆ ಕಟ್ಟಿದ್ರು ಹೋಟ್ಲನ್ನ ಅದೇ ರೀತಿ ಸುಟ್ಟೋಗಿರೋ ಹೋಟ್ಲನ್ನ ಮತ್ತೆ ರೀಓಪನ್ ಮಾಡೋದಕ್ಕೆ ಮತ್ತೆ ಹದವಾಗಿ ಮಣ್ಣನ್ನು ತುಳಿದು ತಿರ್ಗಿ ಕಟ್ತಾರೆ. ಕಟ್ಟಿ ಹೋಟೆಲ್ ಮಾಡ್ತಾರೆ. ಆಗ ಕಾರ್ ಬಂದು ನಿಂತ್ಕೊಳುತ್ತೆ. ಅದು ಯಾರ್ದಂದ್ರೆ ಇವ್ನು ಪ್ರೀತಿಸಿದಂಥ ಹುಡುಗಿ ಮತ್ತು ಅವ್ರ ಅಣ್ಣ, ಅವರಪ್ಪ ಸತ್ಯರಾಜ್ ಇವರು ಬರ್ತಾರೆ. ಅಲ್ಲಿ ಮಾತಾಡ್ತಾರೆ. ಆಮೇಲೆ ಏನು ಸಾರಿ ಕೇಳ್ತಾನೆ ಅವನು ಧನುಷ್ ಹತ್ರ. ಸರಿ ಅಂದ್ಬಿಟ್ಟು ಇಲ್ಲಿಂದ ನಾವು ಹೋಗ್ತೀವಿ, ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ, ನಾವು ಮಾಡಲು ಹೋಗ್ತೀರಿ ಅಂತಾರೆ. ಆವಾಗ ಧನುಷ್ ಇಟ್ಕೊಂಡು ಬನ್ನಿ ಸರ್, ಒಂದು ನಿಮಿಷ ಒಳಗಡೆ ಬನ್ನಿ ಅಂತ ಎಲ್ಲರನ್ನ ಕರ್ಕೊಂಡೋಗಿ ಎಲ್ರಿಗೂ ಇಡ್ಲಿ ಹಾಕ್ತಾನೆ. ಅವ್ರು ತಿಂದು ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ಈ ಥರ ಇಡ್ಲಿಗೋಸ್ಕರ ಹಳ್ಳಿ ಜನ ಇಲ್ಲೇ ಉಳ್ಕೊಂಡಿದ್ದಾರೆ, ನೀನು ಅದಕ್ಕೆ ಇಲ್ಲೇ ಉಳ್ಕೊಂಡಿದ್ದೀಯ ಅಂತ ಖುಷಿಯಾಗಿರ್ಬೇಕಾದ್ರೆ ಅವನು ವಿಲನ್ ಎಷ್ಟೊಂದು ಕಷ್ಟ ಕೊಟ್ಟಿದ್ನಲ್ಲ, ಅದಕ್ಕೆ ಸತ್ಯರಾಜ್ ಏನಾದರೂ ಪನಿಷ್ಮೆಂಟ್ ಕೊಡು ಅಂತ ಕೇಳ್ತಾನೆ. ಆಗ ಹೀರೋಯಿನ್ ಕೂಡ ಕೇಳ್ಕೊತಾಳೆ, ಅವಳು ಕೂಡ ಇವನು ಎಕ್ಸ್ ಲವರ್ ಏನಾದರೂ ಪನಿಷ್ಮೆಂಟ್ ಕೊಡೋ ಅಂತ, ನಮ್ಮಣ್ಣನಿಗೆ ಏನಾದರೂ ಪನಿಷ್ಮೆಂಟ್ ಕೊಡಲೇಬೇಕು ನೀನು ಅಂತ. ಆಗ ಅವನಿಗೆ ಪನಿಷ್ಮೆಂಟ್ ಕೊಡ್ತಾನೆ, ಇಡ್ಲಿ ಹಿಟ್ಟನ್ನ ರುಬ್ಬೋದು. ಸೊ 2 ಅವರ್ ರುಬ್ಬೋದಿಕ್ಕೆ ಅಂತ ಕೊಡ್ತಾನೆ. ಅವನು ಹೇಳ್ತಾನೆ, ರುಬ್ಬಿ ಸಾಕಾಗಿ ನೀನು ನನ್ನ ಬೇಕಾದ್ರೆ ಚೆನ್ನಾಗಿ ಹೊಡೆದಾಕ್ಬಿಡು, ಏನು ಬೇಕಾದರೂ ಮಾಡಿಬಿಡು, ನನಗಿದನ್ನು ಮಾಡೋದಕ್ಕಾಗಲ್ಲ ಅಂತ. ಅವನ ಕಾಮಿಡಿ ಸೀನಿಂದ ಸಿನಿಮಾ ಹ್ಯಾಂಡ್ ಆಗುತ್ತೆ. ಗುರು, ಸಿನಿಮಾದಲ್ಲಿ ನಾನು ಸ್ವಲ್ಪನೇ ರಿವ್ಯೂ ಕೊಟ್ಟಿದ್ದೀನಿ. ಸಾಕಷ್ಟು ನಾನು ಲಾಸ್ಟಲ್ಲಿ ನಾನು ಏನೂ ಹೇಳಿಲ್ಲ. ಯಾಕೆಂದರೆ ಸಿನಿಮಾ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ, ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ. ಹಾಗಾಗಿ ಬೇರೆ ವಿಷಯಗಳನ್ನ ನಾನು ಏನೂ ಹೇಳಿಲ್ಲ. ಫಸ್ಟಿಂದ ಒಂದು ಸ್ವಲ್ಪ ಹೇಳಿದ್ದೀನಿ, ಆಮೇಲೆ ಮತ್ತೆ ಹೇಳೋಕ್ಕೋಗಿಲ್ಲ. ಹಾಗಾಗಿ ನೀವು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಗುರು, ತುಂಬ ಅದ್ಭುತವಾಗಿದೆ ಸಿನಿಮಾ, ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಗುರು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕು ಕಮೆಂಟ್ನಲ್ಲಿ ತಿಳಿಸ್ಬಿಡಿ. ಬೇರೆ ಯಾವುದೇ ಒಂದು ಹೊಸ ಫಿಲ್ಮ್ ರಿವ್ಯೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ನಂಗೊಂದು ಮೆಸೇಜ್ ಹಾಕಿ, ನಾನು ಅದನ್ನ ರಿವ್ಯೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.